ಹಾಯ್ ಎಲ್ಲರಿಗೂ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಸ್ವಾಗತ ಅಂಗೈಯ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ತಲಕಾಡಿನ ವೈಭವ ಪಾಠದ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಅಧ್ಯಯನದ ದೃಷ್ಟಿಯಿಂದ ಇದನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಭಾಗ 1, 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಹಾಗೂ ಉದಾಹರಣೆಗಳು ಇರುತ್ತವೆ. ಭಾಗ 3ರಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ತಲಕಾಡಿನ ವೈಭವ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇರುತ್ತವೆ. ಈಗ ನಾವು ತಲಕಾಡಿನ ವೈಭವ ಪಾಠಕ್ಕೆ ಸಂಬಂಧಿಸಿದ ಭಾಗ 1 ಏನಿದೆ ಅದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಕೃತಿಕಾರರ ಪರಿಚಯ ಬಂದ್ಬಿಟ್ಟು ಹಿರೇಮಲ್ಲೂರು ಈಶ್ವರನ್ 11/1/1922ರಿಂದ 22/6/1998. ಇವರ ಊರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಕವಿ ಕಂಡ ನಾಡು, ಪ್ರವಾಸ ಕಥನ, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಹಲ, ರಾಜಾರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಈಗ ಇವರ ನಾವು ಸಂಕ್ಷಿಪ್ತ ಪರಿಚಯವನ್ನು ನಾವು ನೋಡ್ಕೊಳ್ಳೋದಾದ್ರೆ, ಈ ಪಾಠವನ್ನು ಬರೆದಿರತಕ್ಕಂತಹ ಲೇಖಕರು ಹಿರೇಮಲ್ಲೂರು ಈಶ್ವರನ್. ಇವರ ಹೆಸರು, ಸನ್ಮಾನ್ಯರ ಹೆಸರು ಈಶ್ವರನ್ ಅಂತ ಹೇಳ್ಬಿಟ್ಟು, ಇವರ ಕಾಲ 1922ನೇ ಇಸ್ವಿಯಿಂದ 1998ನೇ ಇಸ್ವಿವರೆಗೆ, ಅತ್ಯಂತ ಕಡಿಮೆ ಕಾಲ ಅನಿಸುತ್ತೆ. ಇವರ ಊರು ಹಾವೇರಿ, ಅಂದ್ರೆ ಅದು ಶಿಗ್ಗಾವಿ ತಾಲೂಕಲ್ಲಿದೆ. ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಹಿರೇಮಲ್ಲೂರು. ಹಿರೇಮಲ್ಲೂರು ಸ್ವಂತ ಊರು ಇವರು, ಅದು ಶಿಗ್ಗಾವಿ ತಾಲೂಕಲ್ಲಿದೆ. ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿದೆ. ಇವರೊಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರು. ಸಮಾಜಶಾಸ್ತ್ರದಲ್ಲಿ ಇವರಿಗೆ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಕೂಡ ಸಿಕ್ಕಿದವೆ. ಅಂತ ಅತ್ಯುತ್ತಮವಾದ ಸಮಾಜಶಾಸ್ತ್ರಜ್ಞರು. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿಯನ್ನ ಪಡಿತಾರೆ. ಅವಾಗ ಆ ಕಾಲದಲ್ಲಿ MA ಪದವಿಯನ್ನ ಪಡ್ಕೊಂಡ್ಬಿಟ್ಟು ಕೊಲ್ಲಾಪುರದಲ್ಲಿ ಕನ್ನಡದ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. MA ಪದವಿಯನ್ನ ಪಡಿತಾರೆ ಲಿಂಗರಾಜ ಮಹಾವಿದ್ಯಾಲಯದಲ್ಲಿ. ಕೊಲ್ಲಾಪುರದಲ್ಲಿ ಕನ್ನಡದ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಅದರ ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡೀತಾರೆ. ಅಲ್ಲಿ ಒಂದು ಮಹಾಪ್ರಬಂಧವನ್ನು ಮಂಡಿಸಿಬಿಟ್ಟು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಇವರಿಗೆ ಒಂದು ಡಾಕ್ಟರೇಟ್ ಪದವಿ ಕೂಡ ಸಿಗುತ್ತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡ್ಕೊಳ್ಳೋದು ಸುಲಭವಾದ ಮಾತಲ್ಲ. ಅದನ್ನ ಪಡ್ಕೊಂಡ ಆದ್ಮೇಲೆ ಕೆನಡಾದಲ್ಲಿ ಇರ್ತಕ್ಕಂಥ, ಅಂದ್ರೆ ಅಮೇರಿಕನ್ ದೇಶಗಳೇನಿದಾವೆ ಅದರಲ್ಲಿ ಒಂದು ಭಾಗ ಕೆನಡಾ, ಅಲ್ಲಿ ಯಾರ್ಕ್ ವಿಶ್ವವಿದ್ಯಾಲಯ ಅಂತಹ ಒಂದು ವಿಶ್ವವಿದ್ಯಾಲಯ ಇದೆ. ಒಂದು ವಿಶ್ವವಿದ್ಯಾನಿಲಯ ಅಂತಾನೂ ಕರೀತಾರೆ, ವಿಶ್ವವಿದ್ಯಾಲಯ ಅಂತಾನೂ ಕರೀತಾರೆ. ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಇವರು ಸಮಾಜಶಾಸ್ತ್ರಜ್ಞರಲ್ವ ಮುಖ್ಯವಾಗಿ, ಆದ್ರೆ ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿರ್ತಾರೆ. ಈಗ ಮತ್ತೇನೆ ಯಾರ್ಕ್ ಯೂನಿವರ್ಸಿಟಿಯಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾರೆ. ಅಲ್ಲಿ ಮುಂದುವರಿಸಿದ ಮೇಲೆ ಅನೇಕ ಕೃತಿಗಳನ್ನು ಬರೀತಾರೆ. ಯಾಕಂದ್ರೆ ಅವ್ರೊಳಗೊಬ್ಬ ಕೃತಿಕಾರ ಇರ್ತಾರೆ, ಲೇಖಕ ಇರ್ತಾನೆ. ಹಾಗಾಗಿ ಇದನ್ನ ಬರೀತಾ ಹೋಗ್ತಾರೆ. ಕವಿ ಕಂಡ ನಾಡು ಇದೊಂದು ಪ್ರವಾಸ ಕಥನ, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜಾರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ಶ್ರೀಯುತರು ಅಂದ್ರೆ ಹಿರೇಮಲ್ಲೂರು ಈಶ್ವರನ್ ಅವರು ರಚಿಸತಕ್ಕಂಥ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧ. ಸಂಖ್ಯಾ ನಿರ್ಣಯ ಅನ್ನಂತ ಒಂದು ಮಹಾಪ್ರಬಂಧಕ್ಕೆ, ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಅನ್ನಂತ ಒಂದು ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಕೂಡ ಸಿಗುತ್ತೆ. ಅಂದ್ರೆ 2 ಸಲ ಡಾಕ್ಟರೇಟ್ ಪದವಿ ಸಿಗುತ್ತಲ್ಲ, ಆಕ್ಸ್ಫರ್ಡ್ ಇಂದ ಒಂದ್ಸರಿ, ನಮ್ಮ ಇಂಡಿಯಾದಿಂದ ಒಂದ್ಸರಿ, 2 ಡಾಕ್ಟರೇಟ್ ಪದವಿಗಳನ್ನ ಪಡ್ಕೊಂಡಿದ್ದಾರೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನ ಏನ್ ಬರೆದಿದಾರಲ್ಲ, ಕವಿ ಕಂಡ ನಾಡು ಅನ್ನೋ ಒಂದು ಪ್ರವಾಸ ಕಥನದಿಂದ ತಲಕಾಡಿನ ವೈಭವ ಏನ್ ನಮ್ಮ ಪಾಠ ಇದೆ ಅದನ್ನ ಕವಿ ಕಂಡ ನಾಡು ಅನ್ನಂತ ಪ್ರವಾಸ ಕಥನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ.
ಹಾಗಾಗಿ ಮುಂದಕ್ಕೆ ಏನ್ ಹೇಳ್ತಾರೆ ಆ ಕಥನದಲ್ಲಿ ನೋಡ್ತಾ ಹೋಗೋಣ. ಪ್ರವೇಶ. ನಾವು ಇಂದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ. ತಾವು ಪಡೆದ ಅನುಭವಗಳನ್ನು ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತಿಗಳು, ಕವಿಗಳು ಮಾಡುತ್ತಾ ಬಂದಿದ್ದು, ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನವು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡುತ್ತದೆ. ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸವೆಂದು 3 ಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಪ್ರವಾಸ ಸಾಹಿತ್ಯ ಬೆಳೆದಿದೆ. ಪ್ರಕೃತ ಪ್ರವಾಸ ಕಥನವು ಸ್ಥಳೀಯ ಪ್ರವಾಸವಾಗಿದ್ದು, ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ಓದುಗರ ಮನ ಮಿಡಿಯುವಂತೆ ವಿವರಿಸಲಾಗಿದೆ. ನಾವಿಲ್ಲಿ ಮತ್ತೆ ನೋಡ್ತೀವಿ, ಇಲ್ಲಿ ಇದು ಪಾಠ ಸಂಪೂರ್ಣವಾಗಿ ತಲಕಾಡಿಗೆ ಸಂಬಂಧಿಸಿದಂತಹ ವಿಶೇಷ ಚಿತ್ರಣವನ್ನ ನಮಗೆ ಕಟ್ಟಿಕೊಡುತ್ತೆ ತಲಕಾಡು. ಇಲ್ಲಿ ಏನಾಗ್ತದೆ, ನಾವಿಂದು ಪ್ರವಾಸಗಳನ್ನ ಹೋಗ್ತೀವಿ, ಪ್ರವಾಸಗಳನ್ನ ಸಾಕಷ್ಟು ಸರಿ ಹೋಗ್ತೀವಿ. ಟೂರ್ ಅಂತ ಏನ್ ಮಾಡ್ತೀವಿ, ಒಬ್ಬೊಬ್ರು ಒಂದೊಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ಕೆಲವರು ದೇವಸ್ಥಾನಗಳನ್ನ ನೋಡ್ಬೇಕು, ಧಾರ್ಮಿಕ ಮನೋಭಾವನೆ ನೋಡ್ಬೇಕು, ಆ ದೇವರ ದರ್ಶನ ಮಾಡ್ಬೇಕು, ಈ ದೇವರ ದರ್ಶನ ಮಾಡ್ಬೇಕು ಅಂತ ಹೋಗ್ತಾರೆ. ಕಾಶಿ ವಿಶ್ವನಾಥನ್ ನೋಡ್ಬೇಕು, ತಿರುಪತಿ ವೆಂಕಟೇಶನ್ ನೋಡ್ಬೇಕು, ಧರ್ಮಸ್ಥಳದ ಮಂಜುನಾಥನ್ ನೋಡ್ಬೇಕು, ಮಕ್ಕಾ ಮಸೀದಿ ನೋಡ್ಬೇಕು, ಅಥವಾ ಇನ್ನೆಲ್ಲಿಗೋ ಹೋಗಿ ಯೇಸು ಕ್ರಿಸ್ತನ ಚರ್ಚನ್ನ ನೋಡ್ಬೇಕು. ಈ ತರ ಅನೇಕ ಮನೋಭಾವನೆಗಳು ಇರ್ತವೆ. ಅದಕ್ಕಾಗಿ ಕೆಲವರು ಹೋಗ್ತಾರೆ. ಕೆಲವರು ಪ್ರಕೃತಿಯನ್ನ ನೋಡೋದಕ್ಕೂ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ನದಿ, ಬೆಟ್ಟ, ಕಣಿವೆ, ಇವನ್ನೆಲ್ಲ, ಮರ ಗಿಡಗಳು, ಸಸ್ಯ ಸಂಪತ್ತು, ಇದನ್ನೆಲ್ಲ ಹೂವು, ಹಣ್ಣು, ಇವನ್ನೆಲ್ಲ ನೋಡಿ ಆನಂದ ಪಡೋದಕ್ಕೆ ಕೆಲವರು ಹೋಗ್ತಾರೆ. ಕೆಲವರು ಹೋಗ್ತಾರೆ ಶೈಕ್ಷಣಿಕ ಅರಿವು ತಾವು ಪಡ್ಕೊಳ್ಳೋದಕ್ಕೆ, ಬೇರೆಯವರಿಗೂ ಕೊಡೋದಕ್ಕೆ. ಶಿಕ್ಷಣ ಹೇಗಿದೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಅನ್ನೋದನ್ನ ನೋಡೋದಕ್ಕೆ ಕೆಲವರು ಪ್ರವಾಸ ಮಾಡ್ತಾರೆ. ಇನ್ನು ಕೆಲವರಿಗೆ ಇವ್ಯಾವ ಉದ್ದೇಶ ಇಲ್ಲ, ಮನರಂಜನೆ ಅಷ್ಟೇ. ಕುಂತು ಸಾಕಾಗಿ ಹೋಗ್ಬಿಡತ್ತೆ, ಮನೆ ಕೆಲಸ ಮಾಡಿ ಬೇಜಾರಾಗಿ ಹೋಗ್ಬಿಡತ್ತೆ, ಒಂದು ವಾರ ಹಾಗೆಯೇ ಅಡ್ಡಾಡ್ಕೊಂಡು ಬಂದ್ಬಿಡೋಣ ಅಂತ ಮನೋರಂಜನೆ, ಮನಸ್ಸಿಗೆ ಉಲ್ಲಾಸ ಪಡ್ಕೊಳ್ಳೋದಕ್ಕಾಗಿ ಪ್ರವಾಸಗಳನ್ನ ಮಾಡ್ತಾರೆ. ಹೀಗೆ ಅನೇಕ ವಿಧವಾದ ಪ್ರವಾಸಗಳನ್ನ ಮಾಡ್ತಾರೆ ಅನೇಕ ಜನಗಳು. ತಮಗೆ ಯಾವ್ಯಾವುದು ಉದ್ದೇಶ ಇರುತ್ತೋ ಆ ಉದ್ದೇಶಗಳಿಗಾಗಿ ಹೋಗ್ತಾರೆ. ಅಲ್ಲಿ ಏನೇನೋ ಅನುಭವ ಪಡಿತಾರೆ. ನಾವು ಒಂದು ಟೂರ್ ಮಾಡಿದ್ವಿ ಅಂದ್ರೆ, ಒಂದು ಪ್ರವಾಸ ಮಾಡಿದ್ವಿ ಅಂದ್ರೆ, ಒಂದು ಹೊಸ ಅನುಭವ ನಮ್ಮ ಹಳೆಯ ಅನುಭವದ ಜೊತೆಗೆ ಸೇರಿಕೊಂಡು ಹೋಗುತ್ತೆ. ಕೆಲವು ಲೇಖಕರು ಏನ್ ಮಾಡ್ತಾರೆ, ಉತ್ತಮವಾದ ಸಾಹಿತಿಗಳು ತಾವು ನೋಡಿರ್ತಕ್ಕಂಥ, ತಾವು ಅನುಭವಿಸಿರ್ತಕ್ಕಂಥ ಎಲ್ಲ ಭಾವನೆಗಳನ್ನ ಬರಿತಾ ಹೋಗ್ತಾರೆ. ಒಂದು, ತಾವು ಮರಿಬಾರದು ಅನ್ನೋದು ಒಂದು. ಎರಡನೇದು, ಇದು ಬೇರೆಯವರಿಗೆ, ಮುಂದೆ ಓದುವವರಿಗೆ ಅನುಕೂಲ ಆಗಲಿ ಅನ್ನೋದು ಒಂದು. ಹಾಗೆ ಅವರು ಬರೆದಿಡ್ತಾರಲ್ಲ ಪ್ರವಾಸದ ಕಥನವನ್ನ, ಓದುಗರು ಅದನ್ನ ಓದಿದಾಗ ಪ್ರವಾಸದ ಒಂದಷ್ಟು ಭಾಗ ನಮಗೆ ಆಗ್ಲೇ ಅರ್ಥ ಆಗಿ ಹೋಗ್ಬಿಟ್ಟಿರುತ್ತೆ. ದೇಶ ನೋಡು, ಕೋಶ ಓದು ಅನ್ನೋಂಥ ಗಾದೆ ಇದೆಯಲ್ಲ, ಹಾಗೆ ನಮಗೆ ಕೋಶ ಓದಿದ್ರು ಕೂಡ ಒಂದು ಅರ್ಧ ಭಾಗಕ್ಕಿಂತ ಹೆಚ್ಚಿಗೆ ಅರ್ಥ ಆಗ್ತಾ ಹೋಗ್ಬಿಡುತ್ತೆ. ಆ ಉದ್ದೇಶದಿಂದನೇ ಲೇಖಕರು, ಸಾಹಿತಿಗಳು ದಾಖಲೆ ಮಾಡ್ತಾ ಹೋಗ್ತಾರೆ ತಾವು ನೋಡಿರ್ತಕ್ಕಂಥ ವಿಷಯಗಳನ್ನ. ಈ ದಾಖಲೆ ಮಾಡೋಂಥದ್ದು ಇದೆಯಲ್ಲ, ತಾವು ಪ್ರವಾಸ ಮಾಡಿದಾಗ ಕೊಂಡಂತ ಅನುಭವಗಳನ್ನ ಬರಿತಾ ಹೋಗ್ತಾರಲ್ಲ, ಇದನ್ನ ಪ್ರವಾಸ ಕಥನ ಅಂತ ಕರೀತಾರೆ. ಇದು ಎಷ್ಟು ವಿಶಾಲವಾಗಿ ಬೆಳೆದು ಬಿಟ್ಟಿದೆಪ್ಪ ಈ ಪ್ರವಾಸ ಕಥನ ಅಂದ್ರೆ, ಇದೊಂದು ಪ್ರವಾಸ ಕಥನ ಅನ್ನೋಂತಹದ್ದು ಸಾಹಿತ್ಯದ ಒಂದು ವಿಭಾಗ ಆಗಿ ಹೋಗ್ಬಿಟ್ಟಿದೆ. ನಾವೇನ್ ಸಾಹಿತ್ಯ ವಿಭಾಗಗಳಲ್ಲಿ ನಾಟಕ ಅಂತೆಲ್ಲ ಕರ್ಕೊಳ್ತೀವಿ, ನಾಟಕ, ಕತೆ, ಕಾದಂಬರಿ, ಈ ತರ ಬೇಕಾದಷ್ಟು ಕೃತಿಗಳು ಏನ್ ಬರ್ತವೆ, ಅಂತಹ ಇನ್ನೊಂದು ವಿಧ ಪ್ರವಾಸ ಕಥನ ಅನ್ನೋ ಮಟ್ಟಕ್ಕೆ ಬೆಳಕೊಂಡು ಹೋಗ್ಬಿಟ್ಟಿದೆ. ಇದು ಲೇಖಕರುಗಳು ಬರೆದಿರತಕ್ಕಂತಹ ಈ ಪ್ರವಾಸ ಕಥನವನ್ನ ಉತ್ತಮವಾಗಿ ಅಧ್ಯಯನ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತೆ ಇದನ್ನ 3 ಉಪವಿಭಾಗಗಳಾಗಿ, ಈ ಅಂಗ ಏನಿದೆ ಪ್ರವಾಸ ಕಥನ ಅನ್ನೋಂಥ ಒಂದು ಸಾಹಿತ್ಯದ ಅಂಗ, ಇದನ್ನು ಮತ್ತೆ 3 ಉಪವಿಭಾಗಗಳಾಗಿ ವಿಂಗಡಿಸ್ತಾ ಬಂದಿದ್ದಾರೆ. ಒಂದು ಸ್ಥಳೀಯ ಪ್ರವಾಸ ಕಥನ, ದೇಶೀಯ ಪ್ರವಾಸ ಕಥನ, ಇನ್ನೊಂದು ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಥವಾ ಅಂತರ್ದೇಶೀಯ ಪ್ರವಾಸ ಕಥನ ಅಥವಾ ವಿದೇಶಿ ಪ್ರವಾಸ ಕಥನ ಅಂತ 3 ವಿಧಗಳಲ್ಲಿ ವಿಂಗಡಣೆ ಮಾಡ್ಕೊಂತ ಬಂದ್ರೆ, ಇದು ನಮ್ಗೆ ಇವಾಗ ಪಾಠ ಏನಿದೆ, ಇದು ಸ್ಥಳೀಯ ಪ್ರವಾಸ ಕಥನ. ಸ್ಥಳೀಯ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ್ದು ಅನ್ಬೋದು, ದೇಶೀಯ ನಮ್ಮ ದೇಶದ್ದು.
ವಿದೇಶ ಅಂದ್ರೆ ಬೇರೆ ಬೇರೆ ದೇಶಗಳು ಯಾವ್ದು ಬೇಕಾದ್ರೂ ಆಗಿರಬಹುದು. ಇದು ನಮ್ಮ ಸ್ಥಳೀಯ ಪ್ರವಾಸ ಕಥನ. ಸ್ಥಳೀಯ ಪ್ರವಾಸ ಕಥನದಲ್ಲಿ ತಲಕಾಡಿಗೆ ಸಂಬಂಧಪಟ್ಟಂತಹ ಕತೆ, ಸ್ಥಳ ಪುರಾಣ, ಅದರ ಇತಿಹಾಸ, ಅಲ್ಲಿರ್ತಕ್ಕಂಥ ಚರಿತ್ರೆ, ಅಲ್ಲಿಂದ ಇಲ್ಲಿಗೆ ಹೇಗೆ ಬೆಳೆದು ಬಂತು ಅನ್ನೋದನ್ನ ತಿಳಿಸ್ತಾ ಹೋಗ್ತಿದ್ದಾರೆ ಈಶ್ವರನ್ ಸಾಹೇಬ್ರು. ತುಂಬಾ ಸೊಗಸಾಗಿ ಹೇಳ್ತಾ ಹೋಗ್ತಿದ್ದಾರೆ. ನೋಡೋಣ ಏನೇನು ಹೇಳ್ತಾರೆ ಪಾಠದಲ್ಲಿ. 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೆ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಹೇಳ್ತದೆ ನೋಡಿ, ಪ್ರವಾಸ ಕಥನ ಬರೆಯುವಂತ ಒಂದು ವಿಶೇಷತೆ, ಒಂದು ರೀತಿ ಏನಂದ್ರೆ, ಅವತ್ತಿನ ಪ್ರವಾಸ ಕಥನವನ್ನ ಅವತ್ತೇ ಮುಗಿಸ್ಬೇಕು. ನಾನು ಯಾವ ಟೈಮಲ್ಲಿ ಪ್ರವಾಸ ಕಥನವನ್ನ ಬರಿತಾ ಇದ್ದೀನಿ ಅನ್ನೋದನ್ನು ಕೂಡ ದಾಖಲೆ ಮಾಡ್ತಾರೆ. ಪ್ರವಾಸ ಕಥನವನ್ನ ಬರಿತಕ್ಕಂತಹ ಸಮಯ, ಬರಿತಕ್ಕಂತಹ ದಿನಾಂಕ, ತಿಂಗಳು, ಇಸ್ವಿ, ಮತ್ತೆ ಅವ್ರು ಎಲ್ಲಿಂದ ಬರಿತಾ ಇದ್ದಾರೆ ಅನ್ನಂತಹ ಆ ಜಾಗ, ಇವೆಲ್ಲವನ್ನು ಪ್ರವಾಸ ಕಥನದಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಓದುಗರಿಗೆ ಇದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಅದರಲ್ಲಿರೋದು. ಇಲ್ಲಿ ಲೇಖಕರು ಈಶ್ವರನ್ ಸಾಹೇಬ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಇವರು, ಮೊದಲು ಹೇಳ್ತಿದ್ದಾರೆ ಒಂದು ಇಸ್ವಿ 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು, ಅದು ಮಂಗಳವಾರ 20ನೇ ತಾರೀಕಿನ ದಿವಸ ಒಂದು ಪ್ರವಾಸವನ್ನ ಮಾಡಿದ್ದಾರೆ. ಆ ಪ್ರವಾಸ ಕಥನವನ್ನ ಬರಿತಾ ಹೋಗ್ತಿದ್ದಾರೆ. ಅವ್ರು ಎಲ್ಲಿದ್ದಾರೆ ಈಗ, ಶಿವನ ಸಮುದ್ರದಾಗಿದ್ದಾರೆ. ಶಿವನ ಸಮುದ್ರ ಅನ್ನುವಂತಹ ಒಂದು ಊರು, ಅಲ್ಲಿಯ ಪ್ರವಾಸಿ ನಿಲ್ಮನೆಯಲ್ಲಿ, ಪ್ರವಾಸಿ ತಾಣದಲ್ಲಿ, ಪ್ರವಾಸಿ ಮಂದಿರ. ನಿಲ್ಮನೆ ಅಂದ್ರೆ ಪ್ರವಾಸಿ ತಾಣ, ಪ್ರವಾಸಿ ಮಂದಿರ ಅಂತ ಕರೀತಾರೆ. ತಂಗುದಾಣ ಆತರ ಏನ್ ಕರೆದ್ರು ಅದನ್ನ ಪ್ರವಾಸಿ ಮಂದಿರ ಅಂತಾನೆ. ಶಿವನ ಸಮುದ್ರದಲ್ಲಿರಂತ ಪ್ರವಾಸಿ ಮಂದಿರದಲ್ಲಿ ತಮ್ಮ ಅಂದಿನ ಪ್ರವಾಸ ಕಥನವನ್ನ ಬರಿತಾ ಇದ್ದಾರೆ. ರಾತ್ರಿ 12 ಗಂಟೆ 15 ನಿಮಿಷ ಆಗಿದೆ. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ನೋಡ್ಕೋಬೇಕು. ಅವರು ಪ್ರವಾಸ ಕಥನವನ್ನ ಬರಿತಾ ಇದ್ದಾರೆ. ಅವರೀಗ ಶಿವನ ಸಮುದ್ರದಾಗಿದ್ದಾರೆ. ಶಿವನ ಸಮುದ್ರದಾಗ ಪ್ರವಾಸಿ ಮಂದಿರದಲ್ಲಿ ಇದ್ದಾರೆ. ಪ್ರವಾಸಿ ಮಂದಿರದಲ್ಲಿ ರಾತ್ರಿ 12 ಗಂಟೆ 15 ನಿಮಿಷ ಆಗಿದೆ. ಅದನ್ನ ವಾರನ ಹೇಳ್ತಾರೆ, ಮಂಗಳವಾರ 20ನೇ ತಾರೀಕು ಅಕ್ಟೋಬರ್ ತಿಂಗಳು 1950ನೇ ಇಸ್ವಿ. 12 ಗಂಟೆ 15 ನಿಮಿಷ ಮುಗಿದೋಗಿದೆ ಅಂದ್ರೆ ಏನಾಗೈತಿ, ಈಗಾಗಲೇ ರಾತ್ರಿ 2ನೇ ಜಾವ ಮುಗಿದು 3ನೇ ಜಾವ ಪ್ರಾರಂಭ ಆಗಿದೆಲ್ಲ. ಅದಕ್ಕೆ ಹೇಳ್ತಾರೆ ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಸುತ್ತ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ರಾತ್ರಿ 12 ಗಂಟೆ 15 ನಿಮಿಷದಾಗ ಯಾರು ತಾನೇ ಎಚ್ಚರಾಗಿರ್ತಾರೆ, ಎಲ್ಲ ಮಲಗಿಬಿಟ್ಟಿದ್ದಾರೆ. ಇವ್ರು ಮಾತ್ರ ಎಚ್ಚರ ಹೋಗಿದ್ದಾರೆ. ಯಾಕಂದ್ರೆ ಅವತ್ತಿನ ಲೇಖನವನ್ನ ಅವತ್ತು ಬರೆದು ಮುಗಿಸ್ಬಿಡ್ಬೇಕಲ್ಲ, ನಾಳೆಗೆ ಮರ್ತು ಹೋಗ್ಬೋದು. ಇದು ಸಾಮಾನ್ಯವಾಗಿ ಎಲ್ಲಾ ಮಹಾನುಭಾವರು ಮಾಡೋಂಥ ಕೆಲಸನೇ. ಅದು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗಂತೂ ಇನ್ನು ಅತ್ಯಂತ ಪ್ರಮುಖವಾಗಿ ಬೇಕು. ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ನಾಳೆ ನಿಶ್ಚಿಂತೆಯಿಂದ ನಿದ್ದೆ ಬರುತ್ತೆ. ಇಲ್ಲ ಅಂತಂದ್ರೆ ನಿದ್ದೆಗೆ ಆಗಲ್ಲ, ಎಚ್ಚರ ಆಗ್ತದೆ. ನಾಳೆ ಕೆಲಸ ಸರಿಯಾಗೂ ಆಗಲ್ಲ. ಅದಕ್ಕೆ ಅವತ್ತಿನ ಕೆಲಸ ಅವತ್ತೇ ಮಾಡ್ಬೇಕು. ಒಂದು ಹೇಳ್ತಾರಲ್ಲ, ಕಲ್ ಕರ್ನಾಸೋ ಆಜ್ ಕರ್ಲೋ, ಆಜ್ ಕರ್ನಾಸೋ ಅಬ್ ಕರ್ಲೋ ಅಂತ. ಹಾಗೆ ನಾಳೆ ಮಾಡೋದನ್ನ ಇವತ್ತು ಮಾಡೋದನ್ನ ಈಗಲೇ ಮಾಡಿ ಮುಗಿಸ್ಬಿಡು ಅಂತ. ಹಾಗೆ ಅವತ್ತಿನ ಕೆಲಸ ಅವತ್ತೇ ಮಾಡ್ಬಿಟ್ರೆ ಯಾವ ತೊಂದರೆ ಇರಲ್ಲ. ಅದ್ರ ಜೊತೆಗೆ ಹೇಳ್ತಾರೆ, ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ, ಲೋಕ ಎಲ್ಲ ಮಲಿಕೊಂಡ್ಬಿಟ್ಟಿದೆ. ಅಂದ್ರೆ ಸುತ್ತಮುತ್ತ ಇರೋರು ಎಲ್ಲ ಮನೆಗಳು, ಮುಂದಿನ ಮನೆಗಳು, ಹಿಂದಿನ ಮನೆಗಳು, ಇಡೀ ಶಿವನ ಸಮುದ್ರ ಊರೇ ಮಲಿಕೊಂಡ್ಬಿಟ್ಟತೆ. ಇಡೀ ಲೋಕನೇ ಮಲಿಕೊಂಡ್ಬಿಟ್ಟತಿ. ನಾನು ರಾತ್ರಿ ಆದ್ಮೇಲೆ ಯಾರಿಗೇನ್ ಕೆಲಸ ಇದೆ, ಅಲ್ಲೆಲ್ಲ ಮಲಗಿಬಿಟ್ಟಿದ್ದಾರೆ. ಇವ್ರಿರಂತ ತಂಗುದಾಣದಲ್ಲಿ, ಪ್ರವಾಸಿ ಮಂದಿರದಲ್ಲಿ ಇವರ ಗೆಳೆಯರು ಇದ್ದಾರೆ. ಆಮೇಲೆ ಪ್ರವಾಸ ಬಂದಿರತಕ್ಕಂತಹ ಬೇರೆ ಬೇರೆ ಕಡೆಯಿಂದ ಪ್ರವಾಸ ಬಂದಿರ್ತಾರಲ್ಲ, ಆ ಯಾತ್ರಿಗಳು ಕೂಡ ಅದೇ ಪ್ರವಾಸಿ ಮಂದಿರದಲ್ಲಿ ಮಲಗಿಕೊಂಡಿದ್ದಾರೆ. ಪ್ರವಾಸಿ ಮಂದಿರ ಅಂದ್ರೆ 100-200 ಜನಕ್ಕಾಗೋಷ್ಟು ಜಾಗ ಮಾಡಿರ್ತಾರೆ. ಅಲ್ಲಿ ಎಲ್ಲರೂ ಮಲಗಿಕೊಂಡ್ಬಿಟ್ಟಿದ್ದಾರೆ. ಇವರೊಬ್ಬರೇ ಎದ್ದು ತಮ್ಮ ಅಂದಿನ ಪ್ರವಾಸ ಕಥನವನ್ನ ಬರಿತಾ ಹೋಗ್ತಿದ್ದಾರೆ. ಅವರೆಲ್ಲರೂ ಮಲಗಿಬಿಟ್ಟಿದ್ದಾರೆ. ಯಾಕೆ ಮಲಗಿದಾರೆ ಅಂದ್ರೆ, ದಿನವೆಲ್ಲ ಅಲೆದು ಎಲ್ಲ ಸುತ್ತಾಡಿರ್ತಾರೆ. ಅದನ್ನ ನೋಡ್ಕೊಂತ ಬಂದಿರ್ತಾರೆ. ಆಯಾಸ ಆಗಿರುತ್ತೆ. ಊಟ ಮಾಡಿದ ತಕ್ಷಣಕ್ಕೆ ನಿದ್ರೆ ಬಂದ್ಬಿಡುತ್ತೆ ಅಷ್ಟೇ. ಆದ್ರೆ ಇವ್ರಿಗೂ ನಿದ್ದೆ ಬರುತ್ತೆ. ಆದ್ರೆ ಇವ್ರ ಕೆಲಸ ಇದೆಯಲ್ಲ, ಅದನ್ನು ಮುಗಿಸಿ ಮಲಗಬೇಕು ಅಂತ ಇವರು ಕೆಲಸವನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್
ಅಂದರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿತ್ತ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವುದರಲ್ಲಿ ಸಂದೇಹವಿಲ್ಲ. ಹೇಳ್ತಾರೆ ಇಲ್ಲಿ. ಹೇಗೆ? ಶಿವನ ಸಮುದ್ರಕ್ಕೆ ಬಂದ್ರು ಪ್ರವಾಸಕ್ಕಂತಂದೇಳಿ. ಅವತ್ತು ಶಿವನ ಸಮುದ್ರದ ಉಳ್ಕೋಬೇಕಾಗಿತ್ತು, ಎಲ್ಲ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಶಿವನ ಸಮುದ್ರಕ್ಕೆ ಬರ್ತಾರೆ. ಅಲ್ಲಿ ಹೋಗ್ಬೇಕಲ್ಲ ನಿಲ್ಮನೆಗೆ, ಅಂದ್ರೆ ಪ್ರವಾಸಿಗರಿಗಾಗಿರಂತ ಒಂದು ನಿಲ್ಮನೆ, ಪ್ರವಾಸಿ ತಾಣ, ಪ್ರವಾಸಿ ಮಂದಿರ ಅಂತ ಏನ್ ಕಟ್ಟಿರ್ತಾರೆ ಅಲ್ಲಿ, ಪ್ರವಾಸಿ ಮಂದಿರಕ್ಕೆ ಟ್ರಾವೆಲರ್ಸ್ ಬಂಗಲ ಅಂತ ಕರೀತಾರೆ. ಒಟ್ಟು ಅವನು ಏನೇನೋ ಬೇರೆ ಬೇರೆ ಹೆಸರಿನಿಂದನೂ ಕರೆದ್ರು ಕೂಡ ಅದು ಪ್ರವಾಸಿ ಮಂದಿರ. ಆ ಪ್ರವಾಸಿ ಮಂದಿರಕ್ಕೆ ಬರ್ತಾರೆ. ಆ ಪ್ರವಾಸಿ ಮಂದಿರದ ಬಾಗಿಲಲ್ಲಿನೇ ಸುಬ್ರಹ್ಮಣ್ಯಂ ಅನ್ನಂತ ಒಬ್ಬ ನೌಕರ ನಿಂತಿರ್ತಾರೆ. ಇವ್ರು ಬರುವ ಸೂಚನೆ ಗೊತ್ತಿತ್ತೋ ಏನೋ, ಅಥವಾ ಯಾರೇ ಬರ್ಲಿ ಅವ್ರನ್ನ ಸ್ವಾಗತಿಸೋದಕ್ಕಾಗಿ ನಿಂತಿದ್ರೋ ಏನೋ, ಇರ್ತಾರೆ. ಒಟ್ಟು ಸುಬ್ರಹ್ಮಣ್ಯಂ ಅವರ ಹೆಸರು. ಅವರೊಬ್ಬ ನೌಕರ, ಆ ಪ್ರವಾಸಿ ತಾಣದ ನೌಕರ ನಿಂತ್ಕೊಂಡು ಇವ್ರ ಲೇಖಕರು ಏನ್ ಬರ್ತಾರೆ, ಈಶ್ವರನ್, ಅವರನ್ನ ಬಹಳಷ್ಟು ಆದರದಿಂದ ಸ್ವಾಗತಿಸ್ತಾರೆ, ಬಹಳಷ್ಟು ವಿಶ್ವಾಸದಿಂದ ಸ್ವಾಗತಿಸ್ತಾರೆ. ಇವ್ರು ಎಷ್ಟೋ ದಿವಸದಿಂದ ಪರಿಚಯ ಏನೋ ಅನ್ನೋ ರೀತಿಯಲ್ಲಿ ಅವರಿಗೆ ಸ್ವಾಗತವನ್ನ ಕೋರ್ತಾರೆ, ಮಾಡ್ತಾರೆ. ಇವ್ರಿಗೆ ಆಗಿ ಒಂದು ರೂಮ್ ಏನಿತ್ತು ಅದನ್ನ ಬೇರೆಯವ್ರು ಇರ್ತಾರೆ, ತಕ್ಷಣಕ್ಕೆ ಅವರನ್ನ ಖಾಲಿ ಮಾಡಿಸ್ತಾರೆ. ಇಲ್ಲ ಬಂದಿದೆ, ಈ ರೂಮ್ ಬುಕ್ ಆಗಿತ್ತಲ್ಲ, ನೀವು ಹೊರಡಿ ಅಂತ. ಅವರು ಹೋಗ್ತಾರೆ, ಗೊತ್ತಾಗುತ್ತಲ್ಲ ಅವ್ರಿಗೂ ರೂಮ್ ಬುಕ್ ಆಗಿದ್ದು. ಅವ್ರು ಹೊರಗಡೆ ಹೋಗ್ತಾರೆ, ಖಾಲಿ ಮಾಡಿಸ್ತಾರೆ. ಅದನ್ನೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಸಿಗೆ ಹಾಸ್ಕೊಡ್ತಾರೆ ಲೇಖಕರಿಗೆ, ಈಶ್ವರನ್ ಅವರಿಗೆ. ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಲ್ಲಿರೋರು. ಆದ್ರೆ ಅದನ್ನ ಮಾಡಂತ ಅಚ್ಚುಕಟ್ಟು, ಅದನ್ನ ಮಾಡಂತ ಶ್ರದ್ಧೆ ಇದೆಯಲ್ಲ, ಅದು ಎಲ್ಲರನ್ನ ಆಕರ್ಷಿಸುತ್ತೆ. ಅದ್ರ ಜೊತೆಗೆ ಲೇಖಕರನ್ನ ಕೇಳ್ತಾರೆ, ಊಟ ಆಯ್ತಾ ಸರ್, ಊಟ ಏನಾದರೂ ತರಲ್ಲ ಸರ್ ನಾನು ಅಂತ. ಲೇಖಕರಿಗೆ ತುಂಬಾ ಸಂತೋಷ ಆಗ್ಬಿಡ್ತದೆ. ಇಲ್ಲ ಅಂತ ಅದ್ರ ಮಾತುಕತೆ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ಇನ್ನೇನ್ ನಾನು ಮಲಗ್ತೀನಿ ಅಂತ ಲೇಖಕರು ಹೇಳಿದಾಗ, ಗುಡ್ ನೈಟ್ ಸರ್ ಅಂತ ಹೇಳಿ ಹೋಗ್ತಾರೆ. ಇದನ್ನ ಈತನ ಇರಂತಹ ಸಂಸ್ಕಾರ, ಸುಬ್ರಹ್ಮಣ್ಯಂಗಿರಂತಹ ಸಂಸ್ಕಾರವನ್ನ ಆತ ಇವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದನ್ನ, ಆಮೇಲೆ ಇವರ ಊಟ ಉಪಚಾರದ ಬಗ್ಗೆ ಕೇಳಿದ್ದನ್ನ, ರೂಮನ್ನು ತಕ್ಷಣಕ್ಕೆ ಖಾಲಿ ಮಾಡಿಕೊಟ್ಟು ವ್ಯವಸ್ಥಿತವಾಗಿ ಹಾಸಿಗೆ ಹಾಸ್ಕೊಟ್ಟಿದ್ದನ್ನ, ಹೋಗ್ಬೇಕಾದ್ರೆ ಸುಮ್ಮನೆ ಹೋಗದೆ ಗುಡ್ ನೈಟ್ ಅಂತ ಹೇಳಿ ಹೋಗಿದ್ದನ್ನ, ಇದೆಲ್ಲ ಒಂದು ಸಂಸ್ಕಾರ. ನಾವು ಬೇರೆಯವರ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅನ್ನೋಂತಹ ಒಂದು ಸಂಸ್ಕಾರದ ಮಾತುಗಳು. ಇವು ಯಾವ ಪುಸ್ತಕದಾಗೂ ಇರಲ್ಲ, ನಾವು ಸ್ವಂತ ಕಲ್ತ್ಕೋಬೇಕು. ಅಪ್ಪ ಅಮ್ಮ ಹೇಳ್ಕೊಡ್ಬೇಕು, ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಡ್ಬೇಕು. ನಾವು ಬೇರೆ ಬೇರೆಯವರನ್ನ ನೋಡ್ಕೊಂಡ್ಬಿಟ್ಟು ನಾವು ಕಲ್ತ್ಕೋಬೇಕು. ಈ ಸಂಸ್ಕಾರ ಇದಂತ ಅತ್ಯುತ್ತಮವಾದ ಸಂಸ್ಕಾರ. ಇದು ಬೆಳೆದು ಬರಬೇಕು, ನಮಗೆ ಬೇಕಾಗಿರೋಂತಹದ್ದು. ಅದಕ್ಕಾಗಿನೇ ಇಂತಹ ಪಾಠಗಳನ್ನ ನಮ್ಗೆ ಹಿಡಿದು ಕೇವಲ ಪ್ರಶ್ನೆಗೆ ಉತ್ತರ ಬರೆದು ಮಾರ್ಕ್ಸ್ ತಗೊಳ್ಳೋದಲ್ಲ, ಇದು ಜೀವನಕ್ಕಾಗಿನೇ ಪಾಠ. ನಮಗೂ ಇಂಥ ಸಂಸ್ಕಾರ ಬೇಕು. ಅದಕ್ಕೆ ಲೇಖಕರು ಹೇಳ್ಕೊಳ್ತಾರೆ ನೋಡ್ರಿ, ಆತನಿಗೆ ಹೋಲಿಸಿದ್ರೆ, ಸುಬ್ರಹ್ಮಣ್ಯಂ ಹೋಲಿಸಿದ್ರೆ ನಮ್ ಸಂಸ್ಕಾರನೇ ಕಡಿಮೆ ಏನಪ್ಪಾ ಅಂತ ಅಂದ್ಕೊಂಡ್ಬಿಡ್ತಾರ ಅವ್ರೆ. ಅಂದ್ರೆ ಅಷ್ಟು ಉತ್ಕೃಷ್ಟವಾದ ಸಂಸ್ಕಾರ ಆತನಿಗಿರುತ್ತೆ. ನಮ್ಮನ್ನ ನಾವ್ ಯಾವಾಗ ಕೆಳಗ್ ಕಂಡುಕೊಳ್ತೀವಿ ಅವಾಗ ನಾವು ದೊಡ್ಡರಾಗ್ತೀವಿ. ಇದು ನಿಜ. ಅದು ನಮ್ಮನ್ನ ನಾವ್ ಯಾವಾಗ ಹೊಗಳಿಕೊಂಡು ದೊಡ್ಡರಾಗಕ್ ಹೋಗ್ತೀವಿ, ಸಣ್ಣರಾಗ್ತೀವಿ. ಅಂದ್ರೆ ಇಲ್ಲಿ ಲೇಖಕರು ಕೂಡ ಅಂತ ಒಬ್ಬ ಅದರ ನಿಲ್ಮನೆಯ ನೌಕರನನ್ನು ಹೊಗಳ್ತದ್ರ. ಅಂದ್ರೆ ಇವ್ರು ಎಂತ ದೊಡ್ಡ ವ್ಯಕ್ತಿತ್ವ ಸಂಪಾದನೆ ಮಾಡ್ಕೊಂಡಿರ್ಬೇಕಲ್ಲ. ಇಬ್ರು ಗ್ರೇಟ್ ಇಲ್ಲಿ. ಇದು ನಮಗೂ ಒಂದು ಪಾಠ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಈಗ ನಮ್ಗೆ ಮತ್ತೆ ತಲಕಾಡಿಗೆ, ನಿಜವಾಗೂ ತಲಕಾಡಿನ ವಿಷಯಕ್ಕೆ ಬರ್ತದೆ. ಒರಿಜಿನಲ್ ಮ್ಯಾಟರ್ ನಮ್ಗೀಗಲ್ವಾ, ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ತಲಕಾಡಿನ ವೈಭವ ಅಲ್ವಾ ನಮ್ಮ ಪಾಠದ ಹೆಸರು. ಏನು ವೈಭವ ಇದೆ ತಲಕಾಡಲ್ಲಿ ನೋಡೋಣ ಅಂತ ಹೇಳ್ತಾ ಹೋಗ್ತಾರೆ. ತಲಕಾಡಿನ ಇತಿಹಾಸದಲ್ಲಿ ತಲಕಾಡಿನ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ಇದ್ರಲ್ಲಿ ನಮ್ಗೆ ಏನೇನ್ ಸಿಗುತ್ತೆ? ಗಂಗರ ಇತಿಹಾಸ ಸಿಗುತ್ತೆ ನಮ್ಗೆ, ಜೈನ ಧರ್ಮದ ವಿವರಣೆ ಸಿಗುತ್ತೆ. ತಲಕಾಡು ಒಂದು ತಕ್ಷಣಕ್ಕೆ ಇವೆಲ್ಲ ನೆನಪಾಗುತ್ತೆ. ಗಂಗರ ಇತಿಹಾಸ ನೆನಪಾಗುತ್ತೆ, ಜೈನ ಧರ್ಮದ ವಿವರಣೆ ನೆನಪಾಗುತ್ತೆ. ಯಾಕಂತಂದ್ರೆ ಜೈನ ರಾಜರುಗಳಲ್ಲಿ ಆಳಿ ಹೋಗಿ ಜೈನರ ಪರಂಪರೆ ಇದೆ, ಇಲ್ಲಿ ಉಳ್ಕೊಂಡಿದೆ. ಕನ್ನಡ ಸಾಹಿತ್ಯದ ಕಥನ ಇದೆ. ಯಾವುದೇ ಧರ್ಮದ ರಾಜರುಗಳು ರಾಜ್ಯಭಾರ ಮಾಡಿರಲಿ, ಎಲ್ಲರೂ ಕನ್ನಡಕ್ಕಾಗಿ ಮನಃಪೂರ್ವಕವಾಗಿ, ಶಕ್ತಿ ಪೂರ್ವಕವಾಗಿ ಶ್ರಮಿಸಿದ್ದಾರೆ ಇಲ್ಲಿ.
ತಲಕಾಡಿನಲ್ಲಿ. ಅದಕ್ಕಾಗಿ ಕನ್ನಡ ಸಾಹಿತ್ಯದ ಕಥನ ಇದೆ ಇಲ್ಲಿ. ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ. ಅದ್ಭುತವಾದಂತ ವಾಸ್ತುಕಲೆ ಹೊಯ್ಸಳರು ನಿರ್ಮಿಸಿದ್ದು ಅದೆಲ್ಲ ಇಲ್ಲಿ ತಲಕಾಡಲ್ಲಿ ಇದೆ. ಎಲ್ಲಕ್ಕೂ ಮಿಗಿಲಾಗಿ, ಇವೆಲ್ಲದಕ್ಕೂ ಮಿಗಿಲಾಗಿ ಅಂದ್ರೆ ಏನೇನಿದೆ ಅಂತ ಹೇಳ್ತಾರೆ, ಇಲ್ಲಿ ಗಂಗರ ಇತಿಹಾಸ ಇದೆ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನ ಇದೆ, ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕಾಗಿ ಹೋರಾಡಿ ಮಡಿದಿರತಕ್ಕಂತಹ ಅನೇಕ ವೀರರ ಉಜ್ವಲವಾದ ಚರಿತ್ರೆ ಕೂಡ ಇಲ್ಲಿದೆ. ಕನ್ನಡವೇ ನಮ್ಮ ಉಸಿರು, ಕನ್ನಡಕ್ಕಾಗಿನೇ ನಾವು ದುಡಿಬೇಕು ಅನ್ನೋಂಥ ಕವಿಗಳು, ಕನ್ನಡಕ್ಕಾಗಿ ಹೋರಾಡಿರ್ತಕ್ಕಂಥ ರಾಜರುಗಳು, ಅವರೆಲ್ಲರ ವೀರ ಚರಿತ್ರೆಗಳು, ಗೌರವಪೂರ್ಣ ಚರಿತ್ರೆಗಳು ತಲಕಾಡಿನಲ್ಲಿ ನಮಗೆ ಸಿಗ್ತವೆ. ತಲಕಾಡಿನ ಮನೆಯಲ್ಲಿನೂ ಇದೆಲ್ಲದೂ ಗೊತ್ತು ಜನಗಳಿಗೆ. ಅಲ್ಲೇ ಇತಿಹಾಸ ಕೇಳಿದ್ರೆ ಎಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲೇ ಜನಗಳಿಗೆ ಕೂಡ ಗೊತ್ತು ತಲಕಾಡಿನ ಇತಿಹಾಸ. ಓದೋರಿಗೆಲ್ಲ ಅವ್ರು ಹೇಳ್ತಾರೆ. ಕೆಲವರು ಹಿರಿಯರು ಏನಿದಾರೆ ಅಲ್ಲಿ ವಿದ್ವಾಂಸರ ತವರೂರು ಅದು. ತಲಕಾಡ ಅಂದ್ರೆ ಆರ್ಡಿನರಿ ಊರಲ್ಲ, ಅಲ್ಲಿ ಬೇಕಾದಷ್ಟು ಸಾವಿರಾರು ಜನ ವಿದ್ವಾಂಸರಿದ್ದಾರೆ. ವಿದ್ವಾಂಸರ ನೆಲೆವೀಡು, ತವರೂರು. ಹಾಗಾಗಿ ಎಲ್ಲ ಅಲ್ಲಿರೋರ್ಗೂ ಗೊತ್ತಿದ್ರೆ ಇತಿಹಾಸ, ತಲಕಾಡಿನ ಇತಿಹಾಸ. ಅವೆಲ್ಲ ಚರಿತ್ರೆ ಇದೆ. ಕನ್ನಡಕ್ಕಾಗಿ ಮಡಿದಿರತಕ್ಕಂತಹ, ಕನ್ನಡಕ್ಕಾಗಿ ಹೋರಾಡಿರತಕ್ಕಂತಹ, ಕನ್ನಡಕ್ಕಾಗಿ ದುಡಿದಿರತಕ್ಕಂತಹ ವೀರರ ಕವಿಗಳ ಚರಿತ್ರೆ ತಲಕಾಡಲ್ಲಿ ಇದೆ. ಮತ್ತೆ ಗಂಗರ ಕಾಲಕ್ಕೆ ಬಂದು ಹೇಳ್ತಾರೆ. ಗಂಗರ ರಾಜ್ಯವನ್ನ ಗಂಗವಾಡಿ ಅಂತ ಕರಿತಾ ಇದ್ರು. ಗಂಗರ ಆಳಿದಂತಹ ಕಾಲದಲ್ಲಿ ಅದನ್ನ ಗಂಗವಾಡಿ ಅಂತ ಕರಿತಾ ಇದ್ರು. ಮತ್ತೆ ಈ ಗಂಗರಾಜರು ಆಳ್ಬೇಕಾದ್ರೆ ಅವರ ಮೊದಲ ರಾಜಧಾನಿ ಕೋಲಾರ ಆಗಿತ್ತು. ಕೋಲಾರ ಬೆಂಗಳೂರು ಹತ್ರ ಇದೆ. ಈಗ ಅದು ಕೋಲಾರ ಜಿಲ್ಲೆ, ಅದು ಒಂದು ಜಿಲ್ಲೆ ಆಗಿದೆ. ಅವಾಗ ರಾಜಧಾನಿ ಆಗಿತ್ತು, ಅದು ಗಂಗರ ರಾಜಧಾನಿ. ಈ ಗಂಗರಾಜರ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಹರಿವರ್ಮ ಅನ್ನುವಂತ ರಾಜ ಗಂಗರ ಏನ್ ರಾಜಧಾನಿ ಕೋಲಾರದಲ್ಲಿತ್ತು, ಆ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ಬದಲಾಯಿಸ್ತಾನೆ. ಅಲ್ಲಿಂದ ಅದು ತಲಕಾಡು ಗಂಗರ ರಾಜಧಾನಿ ಆಗ್ತದೆ. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದ್ರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ಮಾಡ್ತಾರೆ. ಅದನ್ನ ಹೇಳ್ತದ್ರಲ್ಲ, ಕ್ರಿಸ್ತ ಶಕ 500ರಿಂದ ಸ್ವಲ್ಪ ಹೆಚ್ಚು ಕಡಿಮೆ 10ನೇ ಶತಮಾನ ಅಂದ್ರೆ 500 ವರ್ಷಗಳ ಕಾಲ ಗಂಗರು ರಾಜ್ಯಭಾರವನ್ನ ಮಾಡ್ತಾರೆ. ಅಲ್ಲಿಯವರೆಗೂ ತಲಕಾಡು ಗಂಗರ ರಾಜಧಾನಿ ಆಗಿತ್ತು. ರಾಜಧಾನಿ ಆದ್ಮೇಲೆ ಕೇಳೋದೇ ಬೇಡ, ಅದಷ್ಟಕ್ಕದೇ ಅಭಿವೃದ್ಧಿ ಆಗ್ತಾನೆ ಹೋಗ್ಬಿಡುತ್ತೆ. ಅಷ್ಟೊಂದು ಸೌಲಭ್ಯಗಳು ಕೊಡ್ತಾರೆ ರಾಜರುಗಳಲ್ಲಿದ್ದರು. ಮುಂದಕ್ಕೆ ಏನು ಹೇಳ್ತಾರೆ ಲೇಖಕರು? ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತು. ಅವನ ಹೆಸರು ಚಾವುಂಡರಾಯ. ಆತ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ, ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ. ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಇವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಗಂಗರಾಜರು 5 ಶತಮಾನಗಳ ಕಾಲ ಆಳಿದರೆ ಅಂತ ಅಂದಮೇಲೆ ಬೇಕಾದಷ್ಟು ಜನ ರಾಜರು ಆಗೋಗಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹೆಸರು ಉಳ್ಳಂತಹವರು, ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ರಾಜರು ಅಂದ್ರೆ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ. ಈ 3 ವ್ಯಕ್ತಿಗಳ ಜೊತೆಗೆ ಇನ್ನೊಬ್ಬ ಅಪರೂಪದ ವ್ಯಕ್ತಿ ಹೆಸರು ಬರುತ್ತೆ. ಅವರು ಚಾವುಂಡರಾಯ. ಅತ್ಯಂತ ಹಿರಿಯ ವ್ಯಕ್ತಿ ಚಾವುಂಡರಾಯ. ಯಾಕೆ ಕರೀತಾರೆ ಅಂದ್ರೆ ಶ್ರೇಷ್ಠ ವ್ಯಕ್ತಿ ಅಂತ. ಚಾವುಂಡರಾಯ ಅತ್ಯಂತ ಶ್ರೇಷ್ಠ ಮಂತ್ರಿ, ಪ್ರಭಾವಿ ಮಂತ್ರಿ, ದಕ್ಷ ಮಂತ್ರಿ, ಜಾಣ ಮಂತ್ರಿ. ಈತ ಮಾರಸಿಂಹ ರಾಜ ಆಗಿದ್ದಾಗ ಮಾರಸಿಂಹನಿಗೂ ಮಂತ್ರಿ ಆಗಿರ್ತಾನೆ. ರಾಚಮಲ್ಲ ರಾಜ ಆಗಿದ್ದಾಗ ರಾಚಮಲ್ಲನಿಗೂ ಮಂತ್ರಿ ಆಗಿರ್ತಾನೆ. ರಕ್ಕಸಗಂಗಾ ಅನ್ನಂತವರು ರಾಜ ಆಗಿದ್ದಾಗ ಆತನಿಗೂ ಮಂತ್ರಿ ಆಗಿರ್ತಾನೆ. ಈ 3 ರಾಜರಿಗೂ ಮಂತ್ರಿ ಆಗಿರ್ತಕ್ಕಂತಹ ಶ್ರೇಷ್ಠ ಕೀರ್ತಿ ಚಾವುಂಡರಾಯನಿಗೆ ಸಲ್ಲುತ್ತೆ. ಅಂದಾಗ ಈತನ ಕೀರ್ತಿ ಎಷ್ಟಿರ್ಬೇಕು? ಒಬ್ಬ ರಾಜರಿಗೆ ಮಂತ್ರಿ ಆಗದೆ ಕಷ್ಟ, ಇನ್ನೊಬ್ಬರು ರಾಜ ಬಂದ್ಮೇಲೆ ಇನ್ನೊಬ್ಬರನ್ನ ಮಂತ್ರಿ ಮಾಡಿಕೊಂಡಿರ್ತಾರೆ. ಆದ್ರೆ 3ವರಿಗೂ ಈತ ಮಂತ್ರಿ ಆಗಿದ್ದ ಅಂದ್ರೆ ಶ್ರೇಷ್ಠವಾಗಿರಂತ ವ್ಯಕ್ತಿ. ಈತನನ್ನು ತೆಗೆದಾಕೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಜನಗಳಿಗೂ ಅಷ್ಟೇ ಚಾವುಂಡರಾಯನ ಬಗ್ಗೆ ಬಹಳಷ್ಟು ಗೌರವ. ಹೆಸರಿಡಿದು ಕೂಡ ಕರೀತಾ ಇರ್ಲಿಲ್ಲ ಅವರನ್ನ. ಬಹಳ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ರಾಯ ಅಂತ ಕರೀತಾ ಇದ್ರು, ಅಣ್ಣ ಅಂತ ಕರೀತಾ ಇದ್ರು. ಆತನನ್ನ ಹೆಸರಿಡಿದು ಎಂದೂ ಕರೆದಿಲ್ಲ ಯಾರು ಪ್ರಜೆಗಳು. ಅದು ಆತನಿಗೆ ಕೊಡ್ತಕ್ಕಂಥ ಗೌರವ.
ಚಾವುಂಡರಾಯ ಹೇಗೆ ಅಂದ್ರೆ ಕನ್ನಡದ ಏಳಿಗೆಯೇ ಆತನ ಹಗಲು ರಾತ್ರಿಯ ಕನಸು. ಅದಕ್ಕಾಗಿನೇ ಹಂಬಲಿಸ್ತಾನೆ, ನಾನು ಕನ್ನಡದ ಏಳಿಗೆ ಮಾಡಬೇಕು, ಕನ್ನಡದ ಉದ್ಧಾರ ಮಾಡಬೇಕು, ಕನ್ನಡ ರಾಜ್ಯದ ಉದ್ಧಾರ ಮಾಡಬೇಕು. ಇದು ಕನಸಿನಾಗೂ ಅದೇ, ಮನಸ್ಸಿನಾಗೂ ಅದೇ ಚಾವುಂಡರಾಯಗೆ. ನೋಡಿ, ಅಂತಹ ವಿಶೇಷ ವ್ಯಕ್ತಿಗಳು ಹುಟ್ಟಿ ಆಳಿ ಅಳಿದು ನಮ್ಮ ರಾಜ್ಯವನ್ನ ಬೆಳೆಸಿ ಹೋಗಿದ್ರಿಂದನೇ ನಾವಿವತ್ತು ರಾಜ್ಯದಲ್ಲಿ ಸುಖವಾಗಿದ್ದೀವಿ. ನಮ್ಮ ರಾಜ್ಯನೂ ಪ್ರಪಂಚದಲ್ಲಿ ಒಂದು ಹೆಸರಾಂತ ರಾಜ್ಯ ಅಂತ ಅನಿಸ್ಕೊಂಡಿದೆ. ಈ ಕೀರ್ತಿ ಹಳಬರಿಗೆಲ್ಲರಿಗೂ ಸಲ್ಲಬೇಕು, ಅದರಲ್ಲಿ ಚಾವುಂಡರಾಯನಿಗೂ ಸಲ್ಲಬೇಕು. ಅಪಾರವಾದ ಸೇವೆಯನ್ನ ಸಲ್ಲಿಸಿ ಹೋಗಿದ್ದಾರೆ. ಆ ಮೂವರಿಗೂ ಮಂತ್ರಿ ಆಗಿರೋದ್ರ ಜೊತೆಗೆ ಚಾವುಂಡರಾಯ ಸ್ವತಃ ಕವಿ ಆಗಿರೋದು ಯಾವಾಗ್ಲೂ ಒಂದು ವಿಶೇಷವಾದ ಗುಣ. ಹಾಗೇನೆ ಅವ್ರು ಎಷ್ಟೇ ದೊಡ್ಡ ಹುದ್ದೆಗಿರ್ಲಿ, ಎಷ್ಟೇ ಶ್ರೀಮಂತರಿರ್ಲಿ, ಆ ಹುದ್ದೆನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಶ್ರೀಮಂತಿಕೆನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅದರಲ್ಲಿ ಪುರುಸೊತ್ತು ಮಾಡ್ಕೊಂಡ್ಬಿಟ್ಟು ತಮಗೇನು ಅನಿಸ್ತತೆ ಅದನ್ನ ಬರಿತಾ ಹೋಗ್ಬಿಡ್ತಾರೆ. ಅದು ಅವರಲ್ಲಿ ಒಬ್ಬ ಕವಿ ಅಡಗಿ ಕುಳಿತಿದ್ರೆ, ಚಾವುಂಡರಾಯನಲ್ಲಿ ಒಂದು ಅದ್ಭುತವಾದ ಕವಿ ಇರ್ತಾನೆ, ಆ ಲೇಖಕ ಇರ್ತಾನೆ. ಅಂದ್ರೆ ಆತನೇ ಸ್ವಯಂ ಕವಿ ಮತ್ತು ಲೇಖಕ. ಹಾಗಾಗಿರೋದ್ರಿಂದ ಚಾವುಂಡರಾಯ ಪುರಾಣ ಅನ್ನಂತ ಒಂದು ಉತ್ಕೃಷ್ಟವಾದ ಚರಿತ್ರೆಯನ್ನ, ಪುಸ್ತಕವನ್ನ ಬರೀತಾರೆ. ಯಾರು? ಚಾವುಂಡರಾಯ ಬರೆದಿದ್ದರಿಂದ ಅದಕ್ಕೆ ಚಾವುಂಡರಾಯ ಪುರಾಣ ಅಂತ ಕರೆದರು. ಅದರಲ್ಲಿ ಏನಿದೆ ಅಂದ್ರೆ 63 ಪುಣ್ಯ ಪುರುಷರ ಚರಿತ್ರೆ ಇದೆ. ಕರ್ನಾಟಕ ರಾಜ್ಯದ ಅಥವಾ ಆತ ನೋಡಿರ್ತಕ್ಕಂಥ ಯಾರನ್ನ ಶ್ರೇಷ್ಠರು ಅಂತ ಪರಿಗಣಿಸಿದರೆ 63 ಜನ, ಅವರ ಚರಿತ್ರೆಯನ್ನ ಬಹಳಷ್ಟು ಉತ್ತಮವಾಗಿ ಉಲ್ಲೇಖಿಸಿದ್ದಾರೆ. ಇದು ಕರ್ನಾಟಕಕ್ಕೆ ಒಂದು ಕಾಣಿಕೆ, ಕನ್ನಡಕ್ಕೂ ಒಂದು ಕಾಣಿಕೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೊಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯನಿದ್ದಾನೆ, ಅತ್ತಿಮಬ್ಬೆ ಇದ್ದಾಳೆ, ಅಜಿತಸೇನ ಗುರುಗಳ ಶಿಷ್ಯ ವೃಂದವಿದೆ, ಅದು ಕಲಾಶ್ರೀ ವಿಹರಿಸುವ ನಂದನವನ. ಹೀಗೆ ಮುಂದೆ ಕತೆ ಹೇಳ್ತಾ ಹೋಗ್ತಾರೆ. 10ನೇ ಶತಮಾನದ ಕೊನೆಯ ಭಾಗಕ್ಕೆ ಬರ್ತಾರೆ. 10ನೇ ಶತಮಾನದವರೆಗೆಲ್ವಾ ಗಂಗರಿದ್ದಿದ್ದು. 10ನೇ ಶತಮಾನದ ಕೊನೆಯಲ್ಲಿ ಮುದುವೊಳಲು ಅನ್ನುವಂತಹ ಒಂದು ಊರು, ಅಲ್ಲಿಂದ ತಂದೆ ತಾಯಿಗಳಿಗೂ ಕೂಡ ಹೇಳದೆ, ಅವ್ರಿಗೆ ಯಾವ ವಿಷಯ ತಿಳಿಸದೆ ಬಳೆ ಮಾರುವ ಉದ್ಯಮವನ್ನ ಕೃಷ್ಣಾ ನದಿ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದು ಬಿಟ್ಟ. ರನ್ನ ಯಾರಿಲ್ಲಿ? ರನ್ನ ಒಬ್ಬ ಶ್ರೇಷ್ಠ ಕವಿ. ನಾವೇನು 3 ಅತ್ಯಂತ ಶ್ರೇಷ್ಠ ಕವಿಗಳು ಕನ್ನಡದಲ್ಲಿ ಅಂತ ಕರಿತೀವಿ, ರನ್ನ, ಜನ್ನ, ಪೊನ್ನ, ಅದರಲ್ಲಿ ರನ್ನ ಒಬ್ರು. ಇವರ ಊರು ಮುದುವೊಳಲು. ಈತನು ಒಬ್ಬ ಶ್ರೇಷ್ಠ ಕವಿ. ನೋಡ್ರಿ, ಕವಿ ಅಂದ ತಕ್ಷಣಕ್ಕೆ ಮುಗಿದೋಗ್ಬಿಡ್ತು. ಇವರಿಗೆ ಬರವಣಿಗೆನೆ ಮುಖ್ಯ. ಯಾವ ಹಣ, ಐಶ್ವರ್ಯ, ರಾಜ್ಯ, ಕೋಶ, ಸಂಪತ್ತು ಯಾವ ಮುಖ್ಯ ಅಲ್ಲ, ಬರವಣಿಗೆನೆ ಮುಖ್ಯ, ಸಾಹಿತ್ಯನೇ ಮುಖ್ಯ. ಹಾಗಾಗಿ ತನ್ನ ಒಳಗಿನ ಬಯಕೆಗಳು, ತನ್ನ ಒಳಗಿನ ತುಡಿತ, ಮಿಡಿತ ಏನಿದೆ ಅದನ್ನ ಬರಿಬೇಕಲ್ಲ, ಒಂದು ಸಾಹಿತ್ಯಾಗಿ ಸೃಷ್ಟಿ ಆಗ್ಬೇಕಲ್ಲ. ಅದಕ್ಕಾಗಿ ಅಪ್ಪಗೂ ಅಮ್ಮನಿಗೂ ಹೇಳಲ್ಲ, ಹಾಗೇ ಮನೆ ಬಿಟ್ಟು ಇವ್ರದ್ದು ಬಳೆ ಮಾರದಕ್ಕಂತ ಹೇಳಿ ಮನೆ ಬಿಟ್ಟು ಬಂದನು. ತನ್ನ ಬಳೆಯ ಉದ್ಯಮವನ್ನ ಕೃಷ್ಣಾ ನದಿ ತೀರದ ಮರಳಿನಾಗೆ ಮುಚ್ಚಿಟ್ಬಿಟ್ಟು, ಅಲ್ಲೇ ಮರಳಿನಾಗೆ ಹಾಕ್ಬಿಟ್ಟು ಅದನ್ನ ತನ್ನ ಉದ್ಯಮ ಬಳೆನ ಎಲ್ಲನ ಹಾಕ್ಬಿಟ್ಟು ಅಲ್ಲೆಲ್ಲ ಬಿಟ್ಬಿಟ್ಟು ತಲಕಾಡಿಗೆ ಬಂದ್ಬಿಡ್ತಾನೆ. ಎಲ್ಲ ಬಿಟ್ಟು ಮುದುವೊಳಲನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಉದ್ಯಮವನ್ನ ಬಿಟ್ಟು ತಲಕಾಡಿಗೆ ಬರ್ತಾನೆ ರನ್ನ. ಅದಕ್ಕೆ ಕೇಳ್ತಾರೆ, ಏನ್ ನನ್ನ ನಂಬಿ ಬಂದ ತಲಕಾಡಿಗೆ? ಏನ್ ದುಡ್ಡು ಮಾಡೋದಕ್ಕೆ ಬಂದ? ವ್ಯಾಪಾರ ಮಾಡೋದಕ್ಕೆ ಬಂದ? ಇಲ್ಲವಲ್ಲ, ವ್ಯಾಪಾರ ಮಾಡೋದಾಗಿದ್ರೆ ಮಾಡ್ತಿದ್ದ. ಅಲ್ಲಿ ಕೃಷ್ಣಾ ನದಿ ತೀರದಾಗ ಯಾಕೆ ಬಿಟ್ಟು ಬರ್ತಿದ್ದ ಬಳೆ ಮಾರೋ ಉದ್ಯಮವನ್ನ? ಒಂಟಿಯಾಗಿ ಬಂದ್ಬಿಟ್ಟಿದ್ದಾನೆ. ಯಾರನ್ನ ನಂಬಿ ಬಂದಿದ್ದಾನೆ? ತಲಕಾಡಿನ ಮಣ್ಣನ್ನ. ಅಂದ್ರೆ ತಲಕಾಡು ಕವಿಗಳಿಗೆ ಆಶ್ರಯ ಕೊಡುತ್ತೆ, ಲೇಖಕರಿಗೆ ಆಶ್ರಯ ಕೊಡುತ್ತೆ, ಸಾಹಿತಿಗಳಿಗೆ ಆಶ್ರಯ ನೆರವನ್ನ ಕೊಡುತ್ತೆ ಅಂತ ತಲಕಾಡನ್ನ ನಂಬಿ ಬಂದಿದ್ದಾರೆ ರನ್ನ. ಅದರ ಜೊತೆಗೆ ಇನ್ನೊಬ್ಬರು ಪ್ರಮುಖವಾದ ವ್ಯಕ್ತಿ ಇಲ್ಲಿ ಚಾವುಂಡರಾಯ ಇದ್ದಾನೆ. ಆತ ಕೂಡ ಸ್ವತಃ ಕವಿಗಳಿಗೆ ಆಶ್ರಯದಾತ. ಆತನಿಂದ ನನಗೆ ಸಹಾಯ ಸಿಗುತ್ತೆ. ಜೊತೆಗೆ ಅತ್ತಿಮಬ್ಬೆ ಅನ್ನಂತ ಒಬ್ಬ ವಿಶಿಷ್ಟವಾದಂತ ಹೆಣ್ಣು ಮಗಳಿದ್ದಾಳೆ ಇಲ್ಲಿ. ಆ ಅತ್ತಿಮಬ್ಬೆ ಕೂಡ ಸಾಹಿತ್ಯಕ್ಕೆ ಪೋಷಣೆ ಮಾಡ್ತಾಳೆ, ಕಲಾ ಪೋಷಕಿ ಆಕೆ ಕೂಡ. ಆಕೆಯಿಂದನೂ ತನಗೆ ಸಹಾಯ ಸಿಗಬಹುದು. ಅದ್ರ ಜೊತೆಗೆ ಇನ್ನೊಬ್ಬ ಪ್ರಮುಖವಾದ ವ್ಯಕ್ತಿ ಇದ್ದಾರೆ, ಅಜಿತಸೇನ ಗುರುಗಳು ಮತ್ತು ಅವರ ಶಿಷ್ಯರಿಂದ.
ಅಜಿತ ಸೇನಾಚಾರ್ಯರು ಅಂತ ಕರೀತಾರೆ. ದೊಡ್ಡ ಗುರುಗಳು, ದೊಡ್ಡ ವಿದ್ವಾಂಸರು ಇವರಿದ್ದಾರೆ. ಇವರು ಕೂಡ ಸಾಹಿತ್ಯ ಅಂದ್ರೆ, ಸಾಹಿತಿಗಳು ಅಂದ್ರೆ, ಲೇಖಕರಿಗೂ ಅಂದ್ರೆ ಇವ್ರಿಗೂ ಬಹಳ ಇಷ್ಟ. ಇವರಿಂದನೂ ನನಗೆ ಸಹಾಯ ಸಿಗುತ್ತೆ ಅಂತ. ನೋಡ್ರಿ, ಯಾರನ್ನ ನಂಬಿ ಬರ್ತಾರೆ ರನ್ನ ಇಲ್ಲಿ? 4 ಜನನ ನಂಬಿ ಬರ್ತಾರೆ. ಒಂದು, ತಲಕಾಡಿನ ಮಣ್ಣನ್ನ, ಅಂದ್ರೆ ತಲಕಾಡನ್ನೇ ನಂಬಿಕೊಂಡು ಮೊದಲನೇದಾಗಿ ಬರ್ತಾರೆ. ಎರಡನೇದು, ಅಲ್ಲಿ ಚಾವುಂಡರಾಯ ಇದ್ದಾರೆ, ಅವರಿಂದ ನನಗೆ ಸಹಾಯ ಸಿಗುತ್ತೆ ಅಂತ ಅವರನ್ನ ನಂಬಿಕೊಂಡು ಬರ್ತಾರೆ. ಅತ್ತಿಮಬ್ಬೆ ಅನ್ನಂತವ್ರು ಇದ್ದಾರೆ, ಅವರಿಂದ ನನಗೆ ಸಹಾಯ ಸಿಗುತ್ತೆ ಅಂತ ಹೇಳ್ತಾರೆ. ಅಜಿತ ಸೇನಾಚಾರ್ಯರು ಶಿಷ್ಯರಿಂದ ಇದೆ, ಅಜಿತ ಸೇನಾಚಾರ್ಯರು ಗುರುಗಳು, ರಾಜಾಶ್ರಯ ಇರ್ತಕ್ಕಂಥ ಗುರುಗಳು, ಅವರಿಂದ ನನಗೆ ಸಹಾಯ ಸಿಗುತ್ತೆ ಅಂತ ಅಂದ್ಕೊಂಡು ಬರ್ತಾರೆ. ಹೀಗೆ ರನ್ನ ಏನೇನೋ ಮಾಡ್ಕೊಂಡ್ಬಿಟ್ಟು, ಬಹಳಷ್ಟು ಕಷ್ಟಪಟ್ಟು ಯಾವ್ದಾದ್ರು ಒಂದು ಉಪಾಯ ಮಾಡ್ಕೊಂಡ್ಬಿಟ್ಟು ತಲಕಾಡಿಗೆ ಬಂದು ಸೇರ್ಕೊಂಡ್ಬಿಡ್ತಾನೆ. ಅದು ಕರ್ನಾಟಕದ ಪುಣ್ಯ, ಕನ್ನಡದ ಪುಣ್ಯ. ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನೆನೆಡೆಗೆ ಹಾರಿಸುತ್ತಾ, ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಚೋಳರು ಬಂದರು, ಗುಡಿಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ವಿಕ್ರಮಚೋಳನ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿಯೇ ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು, ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೇನು? ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ, ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಇದು ಮತ್ತೆ ಇನ್ನೊಂದು ಆಯಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಲೇಖಕರು. ಗಂಗರ ಕಾಲದಲ್ಲಂತೂ ಕನ್ನಡದ ಕೀರ್ತಿ ಉತ್ತುಂಗಕ್ಕೆ ಏರಿಸಿಬಿಟ್ರು. ಅದನ್ನೇ ಕನ್ನಡದ ಬಾವುಟವನ್ನ ಬಾನಿನೆಡೆಗೆ ಹಾರಿಸುತ್ತ ಕನ್ನಡದ ಕೀರ್ತಿ ಅಜರಾಮರವಾಗಿ ಬೆಳೆದು ಹೋಗ್ಬಿಡ್ತು. ಕನ್ನಡ ನಾಡನ್ನು ಅಭಿವೃದ್ಧಿ ಮಾಡಿದ್ರು, ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಿದ್ರು. ಓಹೋ ಕನ್ನಡ, ಆಹಾ ಕನ್ನಡ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಅಂದ್ರೆ ನಾವು ಯಾರಿಗಿಂತ ಕಡಿಮೆ ಇಲ್ಲ, ನಮ್ಮ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯದ ಸರಿಸಮಕ್ಕೆ ಬೆಳೆದಿದೆ ನೋಡಿ ಅಂತ ಹೇಳೋ ಹೊತ್ತಿಗೆ ಚೋಳರಾಜರ ಕಣ್ಣು ಗಂಗರಾಜರ ರಾಜ್ಯ, ಸಾಮ್ರಾಜ್ಯ, ರಾಜಧಾನಿ ತಲಕಾಡಿನ ಮೇಲೆ ಬೀಳುತ್ತೆ. ಇದು ಸರ್ವೇ ಸಾಮಾನ್ಯ. ಯಾವುದೇ ಒಂದು ರಾಜವಂಶ ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತೆ ಇನ್ನೊಂದು ರಾಜವಂಶ ಅದನ್ನ ಆಕ್ರಮಿಸ್ಕೊಳ್ಳುತ್ತೆ, ಅವರು ಮುಂದುವರಿಸ್ತಾರೆ. ಹಾಗೇನೆ ಇಲ್ಲಿ ಗಂಗರ 500 ವರ್ಷಗಳ ಕಾಲ ಆಳಿದ ನಂತರ ಮತ್ತೆ ಚೋಳರು ಇದನ್ನ ಆಕ್ರಮಿಸ್ಕೊಂಡು ಬಿಡ್ತಾರೆ. ಗಂಗರಾಜ್ಯವನ್ನ, ಅವರು ತಲಕಾಡನ್ನ ರಾಜಧಾನಿ ಮಾಡ್ಕೊಂಡು ಅವರು ಮುಂದುವರಿಸ್ತಾ ಹೋಗ್ತಾರೆ. ಚೋಳರು ಬರ್ತಾರೆ, ಬಂದ್ರೆ ಅವ್ರೇನು ಏನೋ ಹಾಳು ಮಾಡಲ್ಲ. ಗಂಗರು ಏನ್ ಮಾಡಿರ್ತಾರೆ ಅದನ್ನ ಇನ್ನೂ ಹೆಚ್ಚು ಮುಂದುವರಿಸ್ಕೊಂತ ಹೋಗ್ತಾರೆ. ಅನೇಕ ಗುಡಿಗಳನ್ನ, ಗೋಪುರಗಳನ್ನ ಕಟ್ಟಿಸ್ತಾರೆ, ಸಾಹಿತ್ಯ ಸೇವೆನೂ ಮಾಡ್ತಾರೆ. ಅದರಲ್ಲಿ ಗುಡಿಗಳನ್ನ ಕಟ್ಟಿಸಿರೋದ್ರಿಂದ ಇದು ವಿಶೇಷವಾದ ಕೆಲವು ವಿನ್ಯಾಸ ಇರಂತಹ, ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರಂತಹ ಗುಡಿಗಳು, ದೇವಸ್ಥಾನಗಳು. ರಾಜೇಶ್ವರ ದೇವಸ್ಥಾನ, ವೈಕುಂಠನಾರಾಯಣ ದೇವಸ್ಥಾನ, ಮರಳೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ, ವೈದ್ಯೇಶ್ವರ ದೇವಸ್ಥಾನ ಅಂತ 5 ಪ್ರಮುಖವಾದಂತ ದೇವಾಲಯಗಳನ್ನ, ಗುಡಿಗಳನ್ನ ಕಟ್ಟಿಸ್ತಾರೆ. ಇವನ್ ಬಿಟ್ಟು ಇನ್ನೂ ಸಾಕಷ್ಟು ಕಟ್ಟಿಸ್ತಾರೆ. ಇವು ಅತ್ಯಂತ ಶ್ರೇಷ್ಠವಾಗಿರಂತಹವು, ಹೆಸರುವಾಸಿ ಆಗಿರಂತಹವು ವಾಸ್ತುಕಲಾ ದೃಷ್ಟಿಯಿಂದ, ಶಿಲ್ಪಕಲಾ ದೃಷ್ಟಿಯಿಂದ. ಇದಾದ ನಂತರ ಚೋಳರು ಬಂದ್ರಲ್ಲ, ಈಗ ಗಂಗರಾಗಿದ್ರು, ಚೋಳರು ಬಂದ್ರು, ಇವರೊಂದು 5 ದೇವಸ್ಥಾನಗಳು ಕಟ್ಟಿಸಿದ್ರು. ರಾಜೇಶ್ವರ ದೇವಸ್ಥಾನ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಅಂತ ಹೇಳ್ಬಿಟ್ಟು ಇವರಾದ್ಮೇಲೆ 1116 ವಿಷ್ಣುವರ್ಧನ ರಾಜನ ಆಳ್ವಿಕೆ ಪ್ರಾರಂಭ ಆಗುತ್ತೆ. ವಿಷ್ಣುವರ್ಧನ ಮತ್ತೆ ಅವನ ರಾಜ್ಯ ಆಳ್ವಿಕೆ ಪ್ರಾರಂಭ ಆಗುತ್ತೆ. ವಿಷ್ಣುವರ್ಧನ ಮಹಾನ್ ವ್ಯಕ್ತಿ ಅಲ್ವಾ, ಕರ್ನಾಟಕ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಚಿರಸ್ಮರಣೀಯವಾದಂತ ವ್ಯಕ್ತಿ ವಿಷ್ಣುವರ್ಧನ. ಅಷ್ಟೊಂದು ಅದ್ಭುತವಾದ ಕೆಲಸಗಳನ್ನ ಆತ ಮಾಡಿದಾನೆ. ವಿಷ್ಣುವರ್ಧನನ ರಾಜ್ಯ ಪ್ರಾರಂಭ ಆಗುತ್ತೆ, ಆತನ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಆತನ ಆಳ್ವಿಕೆ ಹೇಗೆ ಪ್ರಾರಂಭ ಆಗ್ತದೆ ಅಂತಂದ್ರೆ, ವಿಕ್ರಮ ಚೋಳ ಅಂದ್ರೆ ಚೋಳರ ಕಾಲದಲ್ಲಿ ವಿಕ್ರಮ ಚೋಳ ಅನ್ನಂತಹವನು ರಾಜ್ಯಭಾರ ಮಾಡ್ತಿರ್ತಾನೆ. ವಿಕ್ರಮ ಚೋಳನ ಸೈನ್ಯದ ಒಬ್ಬ ಅಧಿಕಾರಿಗೂ, ಅಂದ್ರೆ ವಿಕ್ರಮ
ಚೋಳ ರಾಜನಿಗೂ ಮತ್ತು ವಿಷ್ಣುವರ್ಧನನಿಗೂ ಯುದ್ಧ ಆಗುತ್ತೆ. ಅದರಲ್ಲಿ ವಿಕ್ರಮ ಚೋಳನ ಪರವಾಗಿ ಆತನ ಸೈನ್ಯಾಧಿಕಾರಿ ಭಾಗವಹಿಸಿರ್ತಾನೆ. ವಿಷ್ಣುವರ್ಧನ ಆ ಸೈನ್ಯಾಧಿಕಾರಿಯನ್ನ ಗೆದ್ದು ಬಿಟ್ಟು, ಆ ಸೈನ್ಯಾಧಿಕಾರಿ ಹೆಸರು ಆದಿಯಮ ಅಂತ. ಚೋಳರ ವಿಕ್ರಮ ಚೋಳನ ಸೈನ್ಯಾಧಿಕಾರಿಯ ಹೆಸರು ಆದಿಯಮ. ಯುದ್ಧದಲ್ಲಿ ಆತನೇ ಬಹಳ ಮುಂದಾಳು, ಬಹಳ ವೀರ ಶೂರ. ಆತನನ್ನ ಸೋಲಿಸಿಬಿಡ್ತಾನೆ ವಿಷ್ಣುವರ್ಧನ. ಸೋಲಿಸಿ ಆದಿಯಮನನ್ನ ಮನೆಗೆ ಕಳಿಸ್ತಾನೆ. ಆಗ ಇದೇನಾಗುತ್ತೆ, ತಲಕಾಡು ಹೊಯ್ಸಳರ ನಾಡಾಗುತ್ತೆ. ಹೊಯ್ಸಳರ ಬಾವುಟ ಹಾರಾಡುತ್ತೆ ಅಲ್ಲಿಂದ ಅಲ್ವಾ. ನೋಡ್ರಿ, ರಾಜ್ಯಲಕ್ಷ್ಮಿ ಹೇಗೆ ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾ ಹೋಗ್ತಾಳೆ. ಗಂಗರು ಬಂದ್ರು, ಚೋಳರು ಬಂದ್ರು, ಈಗ ಹೊಯ್ಸಳರು ಬಂದಿದ್ದಾರೆ. ಅದಕ್ಕೆ ಏನ್ ಮಾಡ್ತಾನೆ, ಆದಿಯಮನನ್ನ ಗೆದ್ದಂತಹ ಒಂದು ಸ್ಮಾರಕಕ್ಕಾಗಿ ತಲಕಾಡಿನಲ್ಲಿ ವಿಜಯನಾರಾಯಣ ಅನ್ನೋ ಹೆಸರಿನ ಗುಡಿಯನ್ನ ಕಟ್ಟಿಸ್ತಾನೆ. ಬಂದು ಮನೆಯಲ್ಲಿ, ಅರಮನೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ತನ್ನ ವಿಜಯದ ಸಂತೋಷವನ್ನ ಹಂಚಿಕೊಳ್ತಾನೆ. ಹಾಗೆ ವಿಷ್ಣುವರ್ಧನನ ಕಾಲನೂ ಮುಗಿದೋಗುತ್ತೆ, ಇವರು ಹೊಯ್ಸಳರ ಕಾಲನೂ ಮುಗಿದೋಗುತ್ತೆ ಅಲ್ವಾ. ಒಂದ್ ಕಾಲಕ್ಕೆ ಮುಗಿಲೇಬೇಕಲ್ಲ. ಹೊಯ್ಸಳರು ಹೋದ್ರು. ಹೊಯ್ಸಳರು ಹೋದ ನಂತರ ವಿಜಯನಗರದ ಅರಸರು, ಹಂಪಿ ಅಂತ ಏನ್ ಕರಿತೀವಿ, ಅಲ್ಲಿಂದ ವಿಜಯನಗರದ ಅರಸರು ಬಂದ್ರು. ವಿಜಯನಗರದ ಅರಸರ ಆಡಳಿತಕ್ಕೆ ತಲಕಾಡು ಒಳಪಡ್ತು. ವಿಜಯನಗರದ ರಾಜರು ಆದ್ರು. ಅದಾದ ನಂತರ ಮೈಸೂರಿನ ಒಡೆಯರು, ಅವರು ತಲಕಾಡನ್ನ ಆಳಿದ್ರು. ಹೀಗೆ ಒಬ್ರು ಎಷ್ಟು ಜನದ ಇತಿಹಾಸ ಹೇಳ್ತದ್ರೆ, ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದಾರೆ, ನೆನಪು ಮಾಡ್ಕೊಳ್ತಿದ್ರೆ. ತಲಕಾಡಿನ ಯಾರು, ಈಶ್ವರನ್ ಅವರು. ತಲಕಾಡನ್ನ ಯಾರ್ಯಾರು ಆಳಿದ್ರು, ಗಂಗರ ಆಳಿದ್ರು. ಆಮೇಲೆ ಚೋಳರು ಬಂದ್ರು. ಆಮೇಲೆ ಹೊಯ್ಸಳರು ಬಂದ್ರು. ಅವರಾದ್ಮೇಲೆ ವಿಜಯನಗರದ ಅರಸರು ಬಂದ್ರು. ಅವರಾದ್ಮೇಲೆ ನಮ್ಮ ಮೈಸೂರಿನ ಒಡೆಯರು ಬಂದ್ರು ಅಂತೆಲ್ಲ ನೆನಪು ಮಾಡ್ಕೊಳ್ತಾರೆ. ನೆನಪು ಮಾಡ್ಕೊಂಡು ಕೊನೆಗೆ ಹೇಳ್ತಾರೆ, ಯಾರ್ ಬಂದ್ರೇನು ಯಾರ್ ಬಿಟ್ರೇನು, ಆದ್ರ ಕಾಲಚಕ್ರ ಮಾತ್ರ ನಿಲ್ಲದೇ ಇಲ್ಲ, ಅದ್ರ ಪಾಡಿಗೆ ತಿರುಗ್ತಾನೇ ಹೋಗ್ತದೆ. ತಲಕಾಡಿಗೂ ಹಾಗೇನೆ ಇವೆಲ್ಲ ಒಳ್ಳೊಳ್ಳೆ ರಾಜರ ಕಾಲ ಮುಗಿತಾ ಬಂತು ಅಂತೇನೋ ಅನಿಸ್ತತೇನಪ್ಪಾ ಅಂತ ಅಂದ್ಕೊಳ್ತಾರೆ. ಎಂತೆಂತ ಕೀರ್ತಿಶಾಲಿಗಳಾದ ರಾಜರಿದ್ರು ಅಂತ. ತಲಕಾಡಿಗೆ ಅಂತ ರಾಜರುಗಳೆಲ್ಲ ಹೋಗಿದ್ದು ಏನೋ ಒಂದು ಕೆಟ್ಟದ್ದೇನಪ್ಪ, ಆ ರಾಜರುಗಳು ಇರಬೇಕಾಗಿತ್ತು ಅಂತ. ಇರಕ್ ಸಾಧ್ಯನಾ? ಇಲ್ಲ. ಹಾಗಾಗಿ ಅವರೇ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ, ತಲಕಾಡಿಗಿದ್ದು ಒಂದು ಕೆಟ್ಟ ಹೊತ್ತು ಕಾದು ಕುಳಿತಿತ್ತೇನೋ. ಏನ್ ಮಾಡಕ್ಕಾಗುತ್ತೆ, ಕಾಲ, ಎಲ್ಲರೂ ಕಾಲಕ್ಕೆ ತಲೆಬಾಗಬೇಕು ಅಂತ ತಮ್ಮಷ್ಟಕ್ಕೆ ತಾವೇ ಸಮಾಧಾನವನ್ನು ಮಾಡ್ಕೊಳ್ತಾರೆ. ಇಲ್ಲಿಗೆ ಈ ಭಾಗ 1 ಮುಕ್ತಾಯ ಆಗುತ್ತೆ. ಇಷ್ಟುವರೆಗನ್ನ ಏನ್ ನಾವು ಚರ್ಚೆ ಮಾಡಿದ್ವಿ, ಅದರ ಒಂದು ಸಂಕ್ಷಿಪ್ತವಾಗಿ ಆ ಪಾಠದ ಮೊದಲನೇ ಭಾಗದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಲೇಖಕರು 1950ನೇ ಇಸ್ವಿ ಅಕ್ಟೋಬರ್ ತಿಂಗಳ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿ ಮಂದಿರದಲ್ಲಿ ರಾತ್ರಿ 12:15 ಸುಮಾರಿಗೆ ಈ ಕಥೆಯನ್ನು ಬರೆಯುತ್ತಿದ್ದಾರೆ. ಅಲ್ಲಿಯ ನೌಕರ ಸುಬ್ರಹ್ಮಣ್ಯ ಅವರ ಸಂಸ್ಕಾರಕ್ಕೆ ಲೇಖಕರು ಮೆಚ್ಚಿಕೊಳ್ಳುತ್ತಾರೆ. ಗಂಗರ ಮೊದಲ ರಾಜಧಾನಿ ಕೋಲಾರ, ತಲಕಾಡಿಗೆ ಬದಲಾಯಿಸಿದವನು ಹರಿವರ್ಮ. ಚಾವುಂಡರಾಯನು ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ ಮೂವರಿಗೂ ಮಂತ್ರಿಯಾಗಿದ್ದನು. ರನ್ನ ತಲಕಾಡಿನ ಚಾವುಂಡರಾಯ, ಅತ್ತಿಮಬ್ಬೆ, ಅಜಿತಸೇನರನ್ನು ನಂಬಿ ಅಲ್ಲಿಗೆ ಬಂದನು. ಚೋಳರ ಆಳ್ವಿಕೆಯಲ್ಲಿ ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳು ನಿರ್ಮಾಣವಾದವು. ಚೋಳರ ಮೇಲಿನ ವಿಜಯಕ್ಕಾಗಿ ವಿಷ್ಣುವರ್ಧನ ತಲಕಾಡಿನಲ್ಲಿ ವಿಜಯನಾರಾಯಣನ ಸುಂದರವಾದ ಗುಡಿಯನ್ನು ನಿರ್ಮಿಸಿದನು. ನಂತರ ತಲಕಾಡನ್ನು ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ತಮ್ಮ ವಶಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಿದರು. ಇಲ್ಲಿಗೆ ಈ ಪಾಠದ ಸಂಕ್ಷಿಪ್ತ ಸಾರಾಂಶ, ಅಂದ್ರೆ ಮೊದಲನೆಯ ಭಾಗದ ಪಾಠದ ವಿವರಣೆ, ವಿಶ್ಲೇಷಣೆ, ಉದಾಹರಣೆ ಮತ್ತು ಸಾರಾಂಶ ಇಲ್ಲಿಗೆ ಮುಗಿಯುತ್ತೆ. ವೀಕ್ಷಣೆಗಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದಯಮಾಡಿ ಅಂಗೈಯಲ್ಲಿ ಅಧ್ಯಾಪಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಸಿಗುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.